ಎಲ್ಲರಿಗೂ ನಮಸ್ಕಾರ. ಜಾಬ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನಾವು ರೈಲ್ವೆ ಇಲಾಖೆಯ ಉದ್ಯೋಗ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ 2024 ಜಾಬನ್ನು ಕರೆದಿದ್ದಾರೆ. ಗ್ರೂಪ್ ಡಿ ಜಾಬನ್ನು ಕರೆದಿದ್ದಾರೆ. ಪ್ರಾರಂಭ ದಿನಾಂಕ 23/12/2025ರಿಂದ ದಿನಾಂಕ 22/2/2025 ಆಗಿರುತ್ತದೆ. ಈ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ಮತ್ತು ಓದಲು ಶುರು ಮಾಡಿ. ಈಗಲೇ ಓದಲು ಶುರು ಮಾಡಿದರೆ ಸಿಲೆಬಸನ್ನು ಬೇಗ ಕಂಪ್ಲೀಟ್ ಮಾಡಿಕೊಂಡು ಒಳ್ಳೆ ರೀತಿಯ ತಯಾರಿಯನ್ನು ನಡೆಸಲಿಕ್ಕಾಗ್ತದೆ. ಇದರ ವಯಸ್ಸಿನ ಮಿತಿ 18ರಿಂದ 36 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು. ಕಾಸ್ಟ್ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ಹುದ್ದೆ 32,438 ಹುದ್ದೆಯನ್ನು ಕರೆದಿದ್ದಾರೆ. ಇಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಸರಿಯಾಗಿ ಇರುವುದನ್ನು ಹಾಕ್ಕೊಳ್ಳಿ. ಇದನ್ನು ಕೊನೆ ತನಕ ಮೇಂಟೈನ್ ಮಾಡಬೇಕಾಗ್ತದೆ. ಮತ್ತು ಇದನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ನೇಮ್ನ ಸ್ಪೆಲ್ಲಿಂಗ್ಗಳನ್ನು ಸರಿಯಾಗಿ ಹಾಕ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರ್ತದೋ ಅದೇ ಹಾಕ್ಕೊಳ್ಳಿ. ಹೆಸರನ್ನು ID ಪ್ರೂಫನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಶಿಕ್ಷಣ ಅರ್ಹತೆ 10th ಪಾಸ್ ಆಗಿರಬೇಕು ಮತ್ತು ITI ಪದವಿ, ಇಂಜಿನಿಯರ್, ಡಿಪ್ಲೊಮೊ ಸರ್ಟಿಫಿಕೇಟ್ ಇದ್ದರೂ ಅಪ್ಲೈ ಮಾಡಬಹುದು. ಪರೀಕ್ಷಾ ಶುಲ್ಕ ಜನರಲ್ ಅವ್ರಿಗೆ 500 ರೂಪಾಯಿ ಇರ್ತದೆ. 400 ರೂಪಾಯಿ ರೀಫಂಡ್ ಆಗ್ತದೆ. ಮತ್ತು SC/ST ಅವ್ರಿಗೆ 250 ರೂಪಾಯಿ ಉಂಟು. 250 ರೂಪಾಯಿ ರೀಫಂಡ್ ಆಗ್ತದೆ. ಅಪ್ಲೈ ಆನ್ಲೈನ್ ಮಾತ್ರ ಕರೆದಿದ್ದಾರೆ. ಯಾವುದೇ ರೀತಿಯ ಆಫ್ಲೈನ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವ ರೀತಿ ಪರೀಕ್ಷೆ ನಡೀತದೆ ಅಂತ ಹೇಳೋದಾದರೆ 4 ರೀತಿಯ ಪರೀಕ್ಷೆ ನಡೀತದೆ. ಮೊದಲನೇ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತದೆ. ನಂತರ 2ನೇ ಹಂತ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, 3ನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್, 4ನೇದು ಮೆಡಿಕಲ್ ಇರ್ತದೆ. ಮೊದಲನೇ CBT ಎಕ್ಸಾಮಲ್ಲಿ 90 ನಿಮಿಷದ ಎಕ್ಸಾಮ್ ಆಗಿರ್ತದೆ. 100 ಅಂಕಕ್ಕೆ 25 ಮಾರ್ಕ್ಸ್ GK, 25 ಮಾರ್ಕ್ಸು ಮ್ಯಾಥ್ಸು, 30 ಮಾರ್ಕ್ಸು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗು, 20 ಮಾರ್ಕ್ಸು ಜನರಲ್ ಅವೇರ್ನೆಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಇರ್ತದೆ. ಪ್ರತಿ 3 ತಪ್ಪಾದ ಉತ್ತರಕ್ಕೆ 1 ಮಾರ್ಕ್ಸನ್ನು ಕಡಿತಗೊಳಿಸ್ತಾರೆ. 2ನೇ ಎಕ್ಸಾಮ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. 35 kg ವೇಟನ್ನು 100 ಮೀಟರ್ ತನಕ ತಗೊಂಡು ಹೋಗ್ಬೇಕು 2 ನಿಮಿಷದಲ್ಲಿ. ಫೀಮೇಲ್ ಅವರಿಗೆ 20 kgಯನ್ನು 100 ಮೀಟರ್ವರೆಗೆ 2 ನಿಮಿಷದಲ್ಲಿ ತಗೊಂಡು ಹೋಗ್ಬೇಕು. ಮತ್ತು 1 ಕಿಲೋಮೀಟರ್ನ 4.15 ಸೆಕೆಂಡಲ್ಲಿ ಓಡಬೇಕು. ಮಹಿಳೆಯರಿಗೆ 1 ಕಿಲೋಮೀಟರ್ನ 5.40 ಸೆಕೆಂಡಲ್ಲಿ ಓಡಬೇಕು. 3ನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಅಪ್ಲೈ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನು ಬಳಸಿದ್ದಾರೆ ಅದೆಲ್ಲ ಡಾಕ್ಯುಮೆಂಟ್ಸ್ ಸರಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ತಾರೆ. 4ನೇದಾಗಿ ಮೆಡಿಕಲಲ್ಲಿ ನಿಮ್ಮ ಐ ಮತ್ತು ಹ್ಯಾಂಡಿಕ್ಯಾಪ್ ಆಗಿದ್ದರು ಮತ್ತು ಏನಾದರೂ ಡಿಸೇಬಿಲಿಟಿ ಉಂಟು, ಏನಾದರೂ ಟೇಟೋ ಉಂಟಾ ಆ ಥರ ಫುಲ್ಲಾಗಿ ಚೆಕ್ ಮಾಡ್ತಾರೆ. ನಂತರ ಮೆರಿಟ್ ಲಿಸ್ಟ್ ಬಿಡ್ತಾರೆ. ನಂತರ ಜಾಯಿನಿಂಗ್ ಲೆಟರ್ ಬರ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ಜಾಬ್ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಜಾಬ್ನ ಅವಶ್ಯಕತೆ ಇರುವಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.